ನಮಸ್ಕಾರ. ಇವತ್ತಿನ ವಿಡಿಯೋ ಇತ್ತೀಚೆಗೆ ಕೊಳ್ಳಲು ಯೋಗ್ಯ ಎಂದು ಪರಿಗಣಿಸಲ್ಪಟ್ಟ ಷೇರುಗಳು. ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ರೀಸೆಂಟ್ ನ್ಯೂಸ್ ಮತ್ತು ಬಿಸ್ನೆಸ್ ಅಪ್ಡೇಟ್ ಅನ್ನು ಪರಿಗಣಿಸಿ ಸರ್ಟನ್ ಕಂಪನಿಗಳನ್ನು ಅನಲಿಸ್ಟ್ಗಳು ಅಪ್ಗ್ರೇಡ್ ಮಾಡಿದ್ದಾರೆ, ಕೆಲವೊಂದನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಬೇಕಾದಷ್ಟು ರಿಟೇಲ್ ಇನ್ವೆಸ್ಟರ್ಸ್ ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ take short-term investment decisions based on these analyst announcements. Downgrade ಅಂತಂದ್ರೆ ಅನಲಿಸ್ಟ್ಗಳು ಹೇಳಿದ್ದಾರೆ ಬೈ ಇದ್ದದನ್ನು ಹೋಲ್ಡ್ ಮಾಡಿ ಅಥವಾ ಹೋಲ್ಡ್ ಇದ್ದದ್ದು ಸೆಲ್ ಮಾಡಿ. ಹಾಗೆ ಹಲವು ಷೇರುಗಳನ್ನು ಅನಲಿಸ್ಟ್ಗಳು ಅಪ್ಗ್ರೇಡ್ ಮಾಡಿದ್ದಾರೆ. ಅರ್ಥ ಏನು ಅಂತಂದ್ರೆ ಹೋಲ್ಡ್ ರೇಟಿಂಗ್ ಇದ್ದದನ್ನು ಅವರು ಅಪ್ಗ್ರೇಡ್ ಮಾಡಿದ್ದಾರೆ ಬೈ ರೇಟಿಂಗಿಗೆ. ಈಗ ಯಾವ ಷೇರುಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆ ಪಟ್ಟಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟು ಇವತ್ತಿನ ರೇಟು 8187, ಟಾರ್ಗೆಟ್ ಪ್ರೈಸ್ 9500, ಅಲ್ಲಿಗೆ ಅಪ್ಸೈಡ್ ಪೊಟೆನ್ಷಿಯಲ್ 16%. ಆಕ್ಸಿಸ್ ಬ್ಯಾಂಕ್ 1018 ವರ್ಸಸ್ 1175, ಅಪ್ಸೈಡ್ ಪೊಟೆನ್ಷಿಯಲ್ 15%. ಬಜಾಜ್ ಫೈನಾನ್ಸ್ ಇವತ್ತಿನ ರೇಟು 7471, ಟಾರ್ಗೆಟ್ ಪ್ರೈಸ್ 8800, 18% ಮೇಲೆ ಹೋಗ್ಬೋದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಗವರ್ಮೆಂಟ್ ಕಂಪನಿ 199 ಮೇ ಬಿಕಮ್ 268 ಅಂತ ತಜ್ಞರು ಹೇಳಿದ್ದಾರೆ. 35% ಮೇಲಕ್ಕೆ ಹೋಗ್ಬೋದು ಅನ್ನುವಂಥದ್ದು ಅವರ ಅಭಿಪ್ರಾಯ. MNM 8% ಮೇಲಕ್ಕೆ ಹೋಗ್ಬೋದು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಟೈಟನ್ 3275 ಇವತ್ತಿನ ರೇಟು, ಟಾರ್ಗೆಟ್ ಪ್ರೈಸ್ 3570, 9% ಮೇಲಕ್ಕೆ ಹೋಗ್ಬೋದು. ಸಿಪ್ಲಾ 1186 ವರ್ಸಸ್ 1420, 20% ಮೇಲಕ್ಕೆ ಹೋಗ್ಬೋದು. LNT 2918 ವರ್ಸಸ್ 3302 and 13% ಮೇಲಕ್ಕೆ ಹೋಗ್ಬೋದು. ಮಾರುತಿ ಸುಜುಕಿ 10535 ಇರೋದು, ಟಾರ್ಗೆಟ್ ಪ್ರೈಸ್ 11900, 13% ಮೇಲಕ್ಕೆ ಹೋಗ್ಬೋದು. TCS 3604 ಇದ್ದದ್ದು ಈಗ ಟಾರ್ಗೆಟ್ ಪ್ರೈಸ್ 4200 ಮತ್ತೆ ಅಪ್ಸೈಡ್ ಪೊಟೆನ್ಷಿಯಲ್ 17%. ಮುಂದಕ್ಕೆ ಹೋಗ್ತಾ ಇದ್ದಾಗೆ ಹಿಂಡಾಲ್ಕೋ 479ರಿಂದ 545 ಅಪ್ಗ್ರೇಡ್ ಮಾಡಿದ್ದಾರೆ, ಅಲ್ಲಿಗೆ 14% ಮೇಲಕ್ಕೆ ಹೋಗ್ಬೋದು. ಟೆಕ್ ಮಹೀಂದ್ರ 1305ರಿಂದ 1552, 19% ಮೇಲಕ್ಕೆ ಹೋಗ್ಬೋದು. ಟಾಟಾ ಸ್ಟೀಲ್ 127ರಿಂದ 150, 18% ಮೇಲಕ್ಕೆ ಹೋಗ್ಬೋದು. ರಿಲಯನ್ಸ್ ಇಂಡಸ್ಟ್ರೀಸ್ 2355 ವರ್ಸಸ್ 2898, 23% ಮೇಲಕ್ಕೆ ಹೋಗ್ಬೋದು. ವಿಪ್ರೋ 419 ವರ್ಸಸ್ 474, 13% ಮೇಲಕ್ಕೆ ಹೋಗ್ಬೋದು. ಕೆಲವು ಷೇರುಗಳನ್ನು ಅನಲಿಸ್ಟ್ಗಳು ಡೌನ್ಗ್ರೇಡ್ ಮಾಡಿದ್ದಾರೆ, ಅಂದರೆ ಅಪ್ಸೈಡ್ ಪೊಟೆನ್ಷಿಯಲ್ ತುಂಬಾ ಕಮ್ಮಿ ಇದೆ ಅಂತ. ಅದರ ಲಿಸ್ಟು ಈ ರೀತಿ ನಿಮ್ಮ ಮುಂದೆ ಇದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕರೆಂಟ್ ಪ್ರೈಸ್ 1756, ಟಾರ್ಗೆಟ್ ಪ್ರೈಸ್ 1850, ಕೇವಲ 5% ಮೇಲಕ್ಕೆ ಹೋಗ್ಬೋದು ಅಂತ ಅಂದಾಜು. ನೆಸ್ಲೆ 22353, ಟಾರ್ಗೆಟ್ ಪ್ರೈಸ್ 24100, 8% ಮೇಲಕ್ಕೆ ಹೋಗ್ಬೋದು. ITC 443 ವರ್ಸಸ್ 478, 8% ಮೇಲಕ್ಕೆ ಹೋಗ್ಬೋದು. ಭಾರತಿ ಏರ್ಟೆಲ್ 911 ವರ್ಸಸ್ 954, 5% ಮೇಲಕ್ಕೆ ಹೋಗ್ಬೋದು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ 5517 ವರ್ಸಸ್ 6212, ಮತ್ತೆ 13% ಮೇಲಕ್ಕೆ ಹೋಗ್ಬೋದು ಅಂತ ಅಂದಾಜು. ಮತ್ತೆ ಹೀರೋ ಮೋಟೋಕಾರ್ 3022 to 3150, 4% ಮೇಲಕ್ಕೆ ಹೋಗ್ಬೋದು. ಸಾಮಾನ್ಯವಾಗಿ ಅಟ್ಲೀಸ್ಟ್ ಅಲ್ಪ ಅವಧಿಯಲ್ಲಿ ಇದೇನು ಷೇರುಗಳನ್ನು ಡೌನ್ಗ್ರೇಡ್ ಮಾಡಿದಾರೋ ಅವು ಓವರ್ ಆಲ್ ಮಾರ್ಕೆಟ್ ಅದೇನು ಬೆಂಚ್ ಮಾರ್ಕ್ ಇಂಡೆಕ್ಸ್ ಇದೆ ನಿಫ್ಟಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನುವಂಥದ್ದು ಒಂದು ತಜ್ಞರ ಅಭಿಪ್ರಾಯ. ಆದ್ದರಿಂದ ಇಂತಹ ಷೇರುಗಳನ್ನು ನೋಡಿ ಅದರ ಬೆನಿಫಿಟ್ ಅನ್ನು ತಗೊಳ್ಳಿ, ಅಥವಾ ಇಂತಹ ಷೇರುಗಳನ್ನು ಕೊಳ್ಳದೆ ಅದರ ಬೆನಿಫಿಟ್ ಅನ್ನು ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಶಾರ್ಟ್ ಟರ್ಮ್ ಅಲ್ಲಿ ಸಾಮಾನ್ಯವಾಗಿ ಟಾರ್ಗೆಟ್ ಪ್ರೈಸ್ ಅಂತಂದ್ರೆ ತಜ್ಞರು ಹೇಳೋದು ಅಂದಾಜು 1 ವರ್ಷ ಅಥವಾ 1 ವರ್ಷದ ಒಳಗೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ರಾಜೀವ್ ಚಂದ್ರಶೇಖರ್ ಸದ್ಯಕ್ಕೆ ಯೂನಿಯನ್ ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅವರು ಮುಂಚಿನ ದಿನಗಳಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಯಾವ ಕಂಪನಿಯೊಡನೆ ಅಸೋಸಿಯೇಷನ್ ಇಟ್ಕೊಂಡಿದ್ರು? ನಿಮ್ಮ ಮುಂದೆ 4 ಆಯ್ಕೆಗಳು: BPL, ಒನಿಡಾ, ವಿಡಿಯೋಕಾನ್, LG. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.